Happy morning children. As you know, I am Ankita. Today we learn about that mathematics in that pre-number concepts. Okay, pre-number concept ಅಂದ್ರೆ ಗೊತ್ತಿದೆ ನಿಮಗೆ? ನಂಬರ್ಸ್ ಗಿಂತ ಮುಂಚೆ ನಾವು ಏನೇನು ಕಲಿತೀವಿ ಅದನ್ನ pre-number concept ಅಂತ ಹೇಳ್ತೀವಿ. ಓಕೆ, ಅದರಲ್ಲಿ ಫಸ್ಟ್ ಬಿಗ್ ಅಂಡ್ ಸ್ಮಾಲ್. ಬಿಗ್ ಸ್ಮಾಲ್ ಕಾನ್ಸೆಪ್ಟ್ ಎಲ್ಲಿ ಕಲ್ತಿದ್ದೀರಾ? ನೆನಪಿದೆಯಾ? ಐ ರಿಮೆಂಬರ್. See, big and small concepts. You learn that these concepts before your means LKG, UKG and playgroup. Also nursery ಇಲ್ಲಿ ಕೂಡ ನೀವು ಇದನ್ನ big and small concept ನ ಕಲ್ತಿದ್ದೀರಾ. Do you remember that? See, big means ದೊಡ್ಡದು, small means ಚಿಕ್ಕದು. Look here. See, which is big here? ಇದು ಬಿಗ್ ಆಗಿದೆ ತಾನೆ. ನೆಕ್ಸ್ಟ್ ದಿಸ್ ಇಸ್ ಸ್ಮಾಲ್. ಈ ಪ್ಲಾಂಟ್ ಏನಾಗಿದೆ? ಸ್ಮಾಲ್. ದಿಸ್ ಟ್ರೀ ಇಸ್ ಬಿಗ್. ಆರ್ ಯು ಅಂಡರ್ಸ್ಟ್ಯಾಂಡ್? ಬಿಗ್ ಇರೋದೆಲ್ಲ ಏನಾಗುತ್ತೆ ಇದರಲ್ಲಿ ನೋಡಿ ಡಿಫರೆನ್ಸ್ ನೀವೇ ಫೈಂಡ್ ಔಟ್ ಮಾಡಬಹುದು. ಸಿ, ದಿಸ್ ಇಸ್ ಬಿಗ್ ಟ್ರೀ, ದಿಸ್ ಇಸ್ ಸ್ಮಾಲ್ ಪ್ಲಾಂಟ್. ಓಕೆ, ಹಿಯರ್ ಆಲ್ಸೋ ದಿಸ್ ಇಸ್ ಬಿಗ್ ಸ್ಟಿಕ್, ದಿಸ್ ಇಸ್ small chalk piece. Okay, and also ನೋಡಿ ಇದರಲ್ಲಿ ಯಾವುದು ಬಿಗ್ ಆಗಿರೋದು? ಡೀರ್ ಆರ್ ಟೈಗರ್? yes, deer is big, tiger is small. Are you understand? This is the big small concepts. This deer toy is here big, then this tiger toy is ಸ್ಮಾಲ್ ಹಿಯರ್. ಓಕೆ, ಇಲ್ಲಿ ನಾವು ಏನು ಮಾಡ್ತಿದ್ದೀವಿ, ಈ ಜಿಂಕೆ ದೊಡ್ಡದಾಗಿದೆ, ಇಲ್ಲಿ ಟೈಗರ್ ಟಾಯ್ ಸ್ಮಾಲ್ ಆಗಿದೆ. ಓಕೆ, ದಿಸ್ ಇಸ್ ದ ಬಿಗ್ ಸ್ಮಾಲ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಹೆವಿ ಅಂಡ್ ಲೈಟ್. Heavy and light. Do you know that heavy and light? This is also you learned that learned before because you studied this one in UKG and LKG also. Heavy and light means heavy ಅಂದ್ರೆ ತುಂಬಾ ಭಾರವಾಗಿರೋದು, ಲೈಟ್ ಅಂದ್ರೆ weightless ಆಗಿರೋದು. ಇದು weight ಆಗಿರುತ್ತೆ, ಇದು weightless ಆಗಿರುತ್ತೆ. ಓಕೆ, see, this is two bottles are here is the two bottles. See which one is weight and which one is less weightless. See, ನಾವು ಇಲ್ಲಿ ವಾಟರ್ ಫಿಲ್ ಮಾಡಿರೋ ಬಾಟಲ್ ಏನಾಗಿರುತ್ತೆ? weight ಆಗಿರುತ್ತೆ. yes, empty bottle is weightless ಆಗಿರುತ್ತೆ. ನೋಡಿ, weightless ಆಗಿರುತ್ತೆ, ಇದು weightful ಆಗಿರುತ್ತೆ. and ಇಲ್ಲಿ ನೋಡಬಹುದು ನೀವು ಇದರಲ್ಲಿ ಯಾವುದು ಬಿಗ್ ಅಂಡ್ ಸ್ಮಾಲ್? ಇದು ಬಿಗ್ ಬಾಟಲ್, ಇದು ಸ್ಮಾಲ್ ಬಾಟಲ್. ಓಕೆ, ಸೊ ಇಲ್ಲಿ ಯಾವುದು ವೇಟ್ ಆಗಿದೆ? ಹೆವಿ ಆಗಿರೋದು ದಿಸ್ ಬಾಟಲ್. ಯಾಕೆ ಅಂದ್ರೆ ನೀರು ತುಂಬಿದೀವಿ, ವಾಟರ್ ಫಿಲ್ ಆಗಿರೋದ್ರಿಂದ ಇದು ಏನಾಗುತ್ತೆ? ಹೆವಿ ಆಗುತ್ತೆ. ನೆಕ್ಸ್ಟ್ ಲೈಟ್, ಇದರಲ್ಲಿ ಇದು ಎಂಟಿ ಬಾಟಲ್, ಇದರಲ್ಲಿ ವಾಟರ್ ಇಲ್ಲ, ಸೊ ಇಟ್ ಈಸ್ ಕಾಲ್ಡ್ ಲೈಟ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೋರ್ ಅಂಡ್ ಲೆಸ್. more less ಕಾನ್ಸೆಪ್ಟ್ ಅನ್ನು ನೀವು ಲರ್ನ್ ಮಾಡಿದ್ರಿ ಅಲ್ವಾ? more less ಅಲ್ಲಿ ಸಿ more means in ಕನ್ನಡ ಹೆಚ್ಚಾಗಿರೋದು, ಜಾಸ್ತಿ ಎಲ್ಲಿರುತ್ತೋ ಅದನ್ನ ಮೋರ್ ಅಂತ ಕರಿತೀವಿ. ಓಕೆ, ನೀವು UKG ಅಲ್ಲಿ ಇದ್ದಾಗ ಮೋರ್ ಲೆಸ್ ಕಾನ್ಸೆಪ್ಟ್ ನ
ಸಿ ನೀವೇ ಫೈಂಡ್ ಮಾಡ್ಬೋದು ಇಲ್ಲಿ ವಿಚ್ ಇಸ್ ಮೋರ್ ಆ್ಯಂಡ್ ವಿಚ್ ಇಸ್ ಲೆಸ್. ಸಿ ಹಿಯರ್ ದಿಸ್ ಒನ್ ಇಸ್ ಮೋರ್ ಆರ್ ದಿಸ್ ಒನ್ ಇಸ್ ಮೋರ್. ಮೋರ್ ಫ್ಲವರ್ಸ್ ಎಲ್ಲಿದೆ, ಜಾಸ್ತಿ ಫ್ಲವರ್ಸ್ ಎಲ್ಲಿದ್ದಾವೆ ಕೌಂಟ್ ಮಾಡೋಣ. 1 2 3 4 5. Here is the 5 flowers. Then here 1 and 2. Here 2 flowers are there. So this is called more. Yes or no? This one is this circle have a 5 flowers. Okay, that's why it is called more. Okay, ಎಲ್ಲಿ ಹೆಚ್ಚು ಜಾಸ್ತಿ ಇರುತ್ತೋ ಅದನ್ನ ನಾವು ಏನಂತ ಕರಿತೀವಿ, ಮೋರ್ ಅಂತ ಕರಿತೀವಿ. ನೆಕ್ಸ್ಟ್ ಇದು only 2 flowers are there in this circle, so it is called less. Okay, see this sticks ನೋಡಿ, ಇದರಲ್ಲಿ ಯಾವುದು ಮೋರ್ ಆಗಿದೆ ಯಾವುದು ಲೆಸ್ ಆಗಿದೆ. ಇದರಲ್ಲಿ ಎಷ್ಟು ನೋಡಿ ನಿಮ್ಗೆ ಹೀಗೆ ಗೊತ್ತಾಗುತ್ತೆ. 1 2 3 4 ಇದೆ. ಇಲ್ಲಿ ತುಂಬಾ ಸ್ಟಿಕ್ಸ್ ಇದಾವೆ. ಓಕೆ, ಕಾಣಿಸ್ತಿದೆಯಾ? ತುಂಬಾ ಸ್ಟಿಕ್ಸ್ ಇರೋದನ್ನ ಏನಂತ ಕರಿತೀವಿ, ಮೋರ್. ಯಸ್, ಇಲ್ಲಿ 4 ಸ್ಟಿಕ್ಸ್ ಇದೆ. ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಸ್ಟಿಕ್ಸ್ ಏನಾಗಿದೆ, ಸ್ವಲ್ಪ ಇದಾವೆ. ಅದಕ್ಕೆ ಏನಂತ ಕರಿತೀವಿ, ಕಡಿಮೆ ಇರೋದನ್ನ ಲೆಸ್ ಅಂತ ಕರಿತೀವಿ, ಹೆಚ್ಚಿಗೆ ಇರೋದನ್ನ ಮೋರ್ ಅಂತ ಕರಿತೀವಿ. ಕಡಿಮೆ ಇದ್ರೆ ಲೆಸ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ಫಸ್ಟ್ ನಾವು ಏನು ಕಲ್ತ್ವಿ, ಬಿಗ್ ಅಂಡ್ ಸ್ಮಾಲ್, ಆಫ್ಟರ್ ಹೆವಿ ಅಂಡ್ ಲೈಟ್, ಆಫ್ಟರ್ ದಟ್ ಮೋರ್ ಅಂಡ್ ಲೆಸ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಒನ್ ಈಸ್ see in this more and less, see here so many toys are here and this only one toy. Okay, which one group has more toys and less toys? Look here, ಇಲ್ಲಿ ಏನಾಗಿದೆ, ತುಂಬಾ ಟಾಯ್ಸ್ ಇದಾವೆ. ಇಲ್ಲಿ only one toy ಇದೆ, so this is less, this is more group. Okay, I understand this one. Come to the next concept, tall, long and short. Long and short. Look here, tall, long and short concept. Okay, see in this tall, after short. Okay, tall and short concept first in this. See here, this is tall and this chop is short. ನೋಡಿ, ಇದರಲ್ಲಿ ಯಾವುದು ಟಾಲ್ ಆಗಿದೆ, ಯಾವುದು ಶಾರ್ಟ್ ಆಗಿದೆ. This stick is tall or short? Yes, this is tall and this one is, the star is small. Okay, ನೋಡಿ, ಸಾರಿ, ಇದು ಸ್ಮಾಲ್ ಆಗಿರೋದ್ರಿಂದ ಇದೇನಾಗುತ್ತೆ, ಶಾರ್ಟ್ ಆಗುತ್ತೆ. ಓಕೆ, ಇದು ಬಿಗ್ ಆಗಿದೆ ಅಂಡ್ ಟಾಲ್ ಆಗಿದೆ ಅಲ್ವಾ, ಅದಕ್ಕೆ ಏನಂತೀವಿ, ಇದು ಟಾಲ್ and this one is short. Okay, see here, see this one, this stick is very tall and this one is very short. Okay, are you understand this one? Next, okay, next one is long and short. See, first we learned about tall and short, after long and short. Long ಅಂದ್ರೆ ಏನು, ತುಂಬಾ ಉದ್ದ ಆಗಿರೋದು, and short ಅಂದ್ರೆ ಸ್ಮಾಲ್ ಆಗಿರೋದು. ನೋಡಿ, ಈ ಕೀ ಬಂಚಲ್ಲಿ ಲಾಂಗ್ ಆಗಿರೋ ಕೀಸ್ ಕಾಣ್ತಿದೆನಾ,
ಇದನ್ನ ನಾವೇನಂತ ಕರಿತೀವಿ, ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇದನ್ನ ಶಾರ್ಟ್ ಬುಕ್ಗೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗೇನೆ ನೀವು ಟ್ರೈನ್ ನೋಡಿದ್ರಲ್ವಾ, ಹ್ಯಾವ್ ಯು ಸೀನ್ ಟ್ರೈನ್ ಅಂಡ್ ಸೋ ಮೆನಿ ವೆಹಿಕಲ್ಸ್ ಆರ್ ಆಲ್ಸೋ ದೇರ್ ಇನ್ ಯುವರ್ ಸ್ಟ್ರೀಟ್ಸ್, ಕಾರ್, ಸೈಕಲ್ ಅಂಡ್ ಬಸ್ ಆಲ್ಸೋ. ಸೊ ಟ್ರೈನ್ ಹೇಗಿರುತ್ತೆ, ಅದು ಬೋಗಿಗಳು ಸೇರಿ ತುಂಬಾ ಲಾಂಗ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ಲಾಂಗ್ ಆಗುತ್ತೆ, ಲಾಂಗಿಗೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕಾರು, ಬಸ್ ಅವೆಲ್ಲ ಏನಾಗುತ್ತೆ, ಶಾರ್ಟ್ ಆಗುತ್ತೆ ಅಲ್ವಾ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ inside and outside. Inside and outside. ನೋಡಿ ಇಲ್ಲಿ, look here in this book. See, this child is inside the house. Yes or no? ಮನೆ ಒಳಗಡೆ ಮಗು ಇದೆ ಅಲ್ವಾ. ಇಲ್ಲಿ ಹೊರಗಡೆ ಅವ್ರ ಪಪ್ಪ ಇದ್ದಾರೆ. Yes or no? ಇನ್ಸೈಡ್ ಅಂದ್ರೆ ಒಳಗಡೆ, ಔಟ್ಸೈಡ್ ಅಂದ್ರೆ ಹೊರಗಡೆ. Yes or no? ನಾವು ಈ ಸ್ಕೂಲಲ್ಲಿ ಒಂದು ರೂಮಲ್ಲಿ ಇದೀವಿ, ಇದು ಏನಾಗುತ್ತೆ, ಇನ್ಸೈಡ್ ಆಗುತ್ತೆ. ಈ ಒಳಗಡೆ ಒಂದು ರೂಮಲ್ಲಿ ಇರೋದು ಇನ್ಸೈಡ್ ಆಗುತ್ತೆ. ಈ ಸ್ಕೂಲಿಂದ ಹೊರಗಡೆ ಹೋದ್ಮೇಲೆ ನಾವೆಲ್ಲ ಇರ್ತೀವಿ, ಹೊರಗಡೆ ಇರ್ತೀವಿ. ಅದು ಈ ಸ್ಕೂಲ್ ಬಿಟ್ಟು ಹೊರಗಡೆ ಹೋದಾಗ ಅದೇನಾಗುತ್ತೆ, ರೂಮಿಂದ ಹೊರಗಡೆ ಬಂದರೆ ಅದು ಔಟ್ಸೈಡ್ ಆಗುತ್ತೆ ಅಲ್ವಾ. ರೂಮಲ್ಲಿ ವಿ ಆರ್ ಇನ್ಸೈಡ್ ದ ರೂಮ್. ಓಕೆ, ಸಿ ದಿಸ್ ಗೈ ಈಸ್ ಇನ್ಸೈಡ್ ದ ಹೌಸ್. ಓಕೆ, ದಿಸ್ ಇಸ್ ಕಾಲ್ಡ್ ಇನ್ಸೈಡ್ ಅಂಡ್ ಹಿಸ್ ಫಾದರ್ ಈಸ್ ಔಟ್ಸೈಡ್. ಇವರು ರೋಡಲ್ಲಿ ಇದಾರಲ್ವಾ, ಅವ್ರಿಗೆ ಏನಂತೀವಿ, ಔಟ್ಸೈಡ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್? ಸಿ ಅನದರ್ ಎಕ್ಸಾಂಪಲ್. ಇಲ್ಲಿ ಮಗು ಹೊರಗಡೆ ಇದೆ, ಅವರ ಪಪ್ಪ ಬಸ್ಸಲ್ಲಿದ್ದಾರೆ ಅಲ್ವಾ. ಸೊ he is inside the bus. Are you understand? And this child is outside the bus. Okay, ಬಸ್ ಇಂದ ಹೊರಗಡೆ ಇರೋದು ಯಾರು, ಮಗು. ಬಸ್ ಒಳಗಡೆ ಇರೋದು ಅವರ ಫಾದರ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ಸಿ, ಈ ಚಾಕ್ ಪೀಸ್ ಬಾಕ್ಸ್ ಅಲ್ಲಿ ಏನಿದೆ, ಚಾಕ್ ಪೀಸಸ್ ಆರ್ ಇನ್ಸೈಡ್ ದ ಬಾಕ್ಸ್. ಈ ಬಾಕ್ಸ್ ಒಳಗಡೆ ಚಾಕ್ ಪೀಸಸ್ ಇದೆ. ಇಲ್ಲಿ ಸ್ವಲ್ಪ ಚಾಕ್ ಪೀಸ್ ಇದೆ ನೋಡಿ, ಇದು ಈ ಬಾಕ್ಸ್ ಇಂದ ಹೊರಗಡೆ ಇದೆ ಅಲ್ವಾ. ಸೊ ದಿಸ್ ಇಸ್ ಔಟ್ಸೈಡ್ ಅಂಡ್ ದಿಸ್ ಇಸ್ ಇನ್ಸೈಡ್. ಆರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್? ಈ ಚಾಕ್ ಪೀಸ್ ಈ ಬಾಕ್ಸ್ ಇಂದ ಹೊರಗಡೆ ಇರೋದ್ರಿಂದ ಇದೇನಾಗುತ್ತೆ, ಔಟ್ಸೈಡ್. ಇನ್ಸೈಡ್ ದ ಚಾಕ್ ಪೀಸ್ ಇದೆ ನೋಡಿ, ಇದೇನಾಗುತ್ತೆ, ಇನ್ಸೈಡ್ ಆಗುತ್ತೆ. ಓಕೆ, ಆರ್ ಯು ಗೆಟ್ ಮೈ ಪಾಯಿಂಟ್? ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟಾಪ್ ಅಂಡ್ ಬಾಟಮ್. ಓಕೆ, ಟಾಪ್ ಅಂಡ್ ಬಾಟಮ್. ಟಾಪ್ ಅಂದ್ರೆ ಮೇಲೆ, ಬಾಟಮ್ ಅಂದ್ರೆ ಕೆಳಗಡೆ. ಸಿ, ದಿಸ್ ಇಸ್ ಎ ಟ್ರೀ. ಓಕೆ, ಇದು ಒಂದು ಟ್ರೀ. ಆದರೆ ನೋಡಿ ಇಲ್ಲಿ ಬರ್ಡ್ಸ್ ಇದಾವೆ. ಓಕೆ, ಎಲ್ಲಿದ್ದಾವೆ, ಟಾಪ್ ಆಫ್ ದ ಟ್ರೀ ಇದೆ ಅಲ್ವಾ. ಟ್ರೀನ ಮೇಲೆ ಏನಿದೆ, ಬರ್ಡ್ಸ್ ಇದೆ. ಇಲ್ಲಿ ನೋಡಿ, ಸ್ಟೋನ್ಸ್. ಈ ಸ್ಟೋನ್ಸ್ ಏನಿದೆ, ಕೆಳಗಡೆ ಇದೆ ಅಲ್ವಾ. ಇದೇನಾಗುತ್ತೆ, ಬರ್ಡ್ಸ್ ಟಾಪ್ ಆಫ್ ದ ಟ್ರೀ ಇದೆ. ಈ ಸ್ಟೋನ್ಸ್ ಬಾಟಮ್ ಅಲ್ಲಿ ಇದೆ. ಬಾಟಮ್ ಅಂದ್ರೆ ಏನು, ಕೆಳಗಡೆ. ಓಕೆ, ನೋಡಿ ಇದು ಸ್ನೇಕ್ ಅನ್ಕೊಂಡ್ರೆ, ಸಿ ದಿಸ್ ಇಸ್ ಸ್ನೇಕ್. ಇದನ್ನ ಸ್ನೇಕ್ ಅನ್ಕೊಂಡ್ರೆ, ಇದು ಬರ್ಡ್ಸ್ ಆದ್ರೆ ಈ ಬರ್ಡ್ಸ್ ಎಲ್ಲಿದೆ, ಮೇಲೆ ಟಾಪ್ ಆಫ್ ದ ಟ್ರೀ ಇದೆ. ಇಲ್ಲಿ ಬಾಟಮ್ ಅಲ್ಲಿ ಏನಿದೆ, ಕೆಳಗಡೆ, ಟ್ರೀ ಕೆಳಗಡೆ ಏನಿದೆ, ಸ್ನೇಕ್ ಇದೆ.
ಹಾಕ್ತೀರಾ, ಆಮೇಲೆ ಚೂಡಿದಾರ್ಸ್ ಹಾಕ್ತೀರಾ, ಅದರಲ್ಲಿ ಟಾಪ್ ಇರುತ್ತೆ ಅಲ್ವಾ, ಆಮೇಲೆ ಮೇಲೆ ಶರ್ಟ್ ಇರುತ್ತೆ, ಅದಕ್ಕೆ ಟಾಪ್ ಅಂತೀವಿ. ಬಾಟಮ್, ನಿಮ್ಮ ಪ್ಯಾಂಟ್ಗೆ ಏನಂತ ಹೇಳ್ಬೋದು, ಬಾಟಮ್ ಅಂತ ಹೇಳ್ಬೋದು. ಓಕೆನಾ? ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಬಿಫೋರ್ ಅಂಡ್ ಆಫ್ಟರ್. Okay, next concept is before and after. Before ಅಂದ್ರೆ ಏನಂತ ಗೊತ್ತಾ ನಿಮಗೆ? ಬಿಫೋರ್ ಅಂದ್ರೆ ಮುಂಚೆ, ಇವಾಗ ನಡೆದೋಗಿರುತ್ತೆ. ನೀವು ಮುಂಚೆ ಎಲ್ಲಿದ್ರಿ, ಯಾವ ಕ್ಲಾಸಲ್ಲಿ ಇದ್ರಿ? ಬಿಫೋರ್ UKG ಇದ್ರಿ ಅಲ್ವಾ? ನೆಕ್ಸ್ಟ್ ಇವಾಗ ಪ್ರೆಸೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ. ನೆಕ್ಸ್ಟ್ ಆಫ್ಟರ್ ಎಲ್ಲಿಗೆ ಹೋಗ್ತೀರಾ? ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀರಾ ಅಲ್ವಾ? ಸೊ ಬಿಫೋರ್ ಅಂದರೆ UKG ಅಲ್ಲಿ ಇದ್ವಿ, ಬಿಫೋರ್ ಅಂದರೆ ಹಿಂದೆ, ಮುಂಚೆ ನಡೆದೋಗಿರೋದು. ಆರ್ ಯು ಅಂಡರ್ಸ್ಟ್ಯಾಂಡ್? ಇವಾಗ ಪ್ರೆಸೆಂಟ್ ಅಂದರೆ ಇವಾಗ ಏನಿದೆಯೋ ಅದು ಪ್ರೆಸೆಂಟ್. ಆಫ್ಟರ್ ಅಂದರೆ ನೆಕ್ಸ್ಟ್, ನಂತರ ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಅನ್ನೋದು ಆಫ್ಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಬೌವ್ ಆ್ಯಂಡ್ ಬಿಲೋ. ಅಬೌವ್ ಆ್ಯಂಡ್ ಬಿಲೋ ನೋಡಿ. ಅಬೌವ್ ಅಂದರೆ ಅಬೌವ್ ಕೂಡ ಮೇಲೆ ಆಗುತ್ತೆ, ಬಿಲೋ ಅಂದ್ರೂ ಕೆಳಗಡೆ ಆಗುತ್ತೆ. ಸಿ ಇನ್ ದಿಸ್ ಪಿಕ್ಚರ್, ವಿಚ್ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್? ನೋಡಿ, ಕ್ಲೌಡ್ ಮೇಲೆ ಯಾವುದು ಏರೋಪ್ಲೇನ್ ಫ್ಲೈ ಮಾಡ್ತಿದೆ ಅಂತ ಕೇಳಿದ್ದಾರೆ. ಸಿ ವಿಚ್ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ ಅಂದರೆ ಮೇಲೆ ಇರೋದು ಯಾವುದು? ಅದು ಈ ಏರೋಪ್ಲೇನ್ ಇದೆಯಲ್ಲ, ದಿಸ್ ಒನ್ ಈಸ್ ಅಬೌವ್ ದ ಕ್ಲೌಡ್ ಇದೆ ಅಲ್ವಾ, ಮೇಲಿದೆ. ನೆಕ್ಸ್ಟ್ ಬಿಲೋ ದ ಕ್ಲೌಡ್ ಯಾವುದಿದೆ? ಅದು ದಿಸ್ ಒನ್ ಏರೋಪ್ಲೇನ್. ಓಕೆ, ಯಾವುದು ಮೋಡದಿಂದ ಕೆಳಗಡೆ ಇದೆ ಅದು ಬಿಲೋ. ಬಿಲೋ ಅಂದರೆ ಕೆಳಗಡೆ, ಅಬೌವ್ ಅಂದರೆ ಮೇಲೆ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್ ಆನ್ ಅಂಡ್ ಅಂಡರ್. On and under. See, these book, toys, sticks and bottle are on under the table. Sorry, these are all instruments are ಅಥವಾ ಟಾಯ್ಸ್ ಆಗಿರ್ಬೋದು. ಈ ಬುಕ್ಸು, ಈ ಡಸ್ಟರ್ಸು, ಸ್ಟಿಕ್ಸ್ ಇವೆಲ್ಲ ಎಲ್ಲಿದೆ? ಟೇಬಲ್ ಮೇಲೆ ಇದೆ ಅಲ್ವಾ? ಟೇಬಲ್ ಮೇಲೆ ಅನ್ನೋದಕ್ಕೆ ಏನಂತೀವಿ? ಆನ್. This torch is on the table alva. This duster is on the table. This book is on the table. Table ಮೇಲೆ ಇರೋದಕ್ಕೆ on ಅಂತ ಕರಿತೀವಿ. Next, look here. These two bottles ಎಲ್ಲಿದಾವೆ? ಕೆಳಗಡೆ ಇದಾವೆ, ಟೇಬಲ್ ಕೆಳಗಡೆ. ಸೊ ಟೇಬಲ್ ಕೆಳಗಡೆ ಇರೋದ್ರಿಂದ these two bottles ಏನಂತ ಕರಿತೀವಿ? ಅಂಡರ್. ಕೆಳಗೆ ಅನ್ನೋದಕ್ಕೆ ಅಂಡರ್ ಅಂತೀವಿ. ಓಕೆನಾ? This bottle is under the table. Okay, this bottle is under the table. Under ಅಂದ್ರೆ ಅರ್ಥ ಆಯ್ತಾ? ಕೆಳಗಡೆ. ಟೇಬಲ್ ಕೆಳಗಡೆ ಇರೋದ್ರಿಂದ ಅದನ್ನ ಅಂಡರ್ ಅಂತೀವಿ. ಟೇಬಲ್ ಮೇಲೆ ಇದೆ ಅಥವಾ ಇವಾಗ ಯಾವ್ದಾದ್ರು ವಸ್ತುಗಳು ಮೇಲೆ ಇದ್ರೆ ಅದನ್ನ ಏನು ಹೇಳಬೇಕು? ಆನ್ ಅಂತ ಹೇಳಬೇಕು. ಕೆಳಗಡೆ ಇದ್ರೆ ಅಂಡರ್ ಅಂತ ಹೇಳಬೇಕು. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, the concept is near and far. Near and far. Near and far concept ಗೊತ್ತಿದೆ ಅಲ್ವಾ ನಿಮಗೆ? ನೆನಪಿದೆನಾ? Are you remember? Near means ಹತ್ತಿರ, far ಅಂದ್ರೆ ದೂರ ಅಲ್ವಾ? ನೋಡಿ, I am very close to this board. ಅಂದ್ರೆ ನಾನು ತುಂಬಾ ಕ್ಲೋಸ್ ಆಗಿದ್ದೀನಿ. I am very near to this board. This table is very far from me. ಅಲ್ವಾ? ಈ ಟೇಬಲ್ ನನಗಿಂತ ದೂರ ಇದೆನಾ ಹತ್ತಿರ ಇದೆನಾ? ಇವಾಗ ನಾನು ಬೋರ್ಡ್ ಹತ್ರ ಇದ್ದೀನಿ. ಬೋರ್ಡ್ ನನಗೆ ಹತ್ತಿರ ಇದೆನಾ ದೂರ ಇದೆನಾ? ಎಸ್, ಇದು ನಮ್ಮ ಬೋರ್ಡ್ ನನಗೆ ಹತ್ತಿರ ಇದೆ. ಸೊ ಇಟ್ ಈಸ್ ನಿಯರ್ ಅಲ್ವಾ? ನೆಕ್ಸ್ಟ್ ಫಾರ್. ಈ ಟೇಬಲ್ ನನಗೆ
ಈ ಟೇಬಲ್ ನನಗೆ ನಿಯರ್ ಆಗುತ್ತೆ ಅಲ್ವಾ. ನಿಯರ್ ಅಂದರೆ ಏನು? ಹತ್ತಿರ. ಫಾರ್ ಅಂದರೆ ದೂರ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? Are you understand this one? Today we learnt about big and small concept, heavy and light, more and less, tall, long and short, near and far, inside and outside, top and bottom, before and after, above and below, on and under. Okay, these concepts ನಾವು ಇವತ್ತು ಏನು ಮಾಡಿದ್ವಿ ಕಲ್ತ್ವಿ ಅಲ್ವಾ. ನೀವು ಮರ್ತಿರೋದನ್ನ ನಾವು ಮತ್ತೆ ಕಲ್ತ್ವಿ. ಇದಕ್ಕೆ ಏನಂತ ಹೇಳ್ತೀವಿ? ಈ ನಂಬರ್ಗಿಂತ ಮುಂಚೆ ನಾವೇನೇನು ಕಲಿತೀವಲ್ಲ ಅದಕ್ಕೆ ಪ್ರೀ ನಂಬರ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ. ಈ ಪ್ರೀ ನಂಬರ್ ಕಾನ್ಸೆಪ್ಟ್ಸ್ ಅಲ್ಲಿ ಇಷ್ಟೊಂದು ಕಾನ್ಸೆಪ್ಟ್ಸ್ ಬಂದಿದೆ. ಓಕೆನಾ? ನೋಡಿ, ಐ ಹ್ಯಾವ್ ಗಿವನ್ ಸಮ್ ವರ್ಕ್ಸ್ ಫಾರ್ ಯು. ಇಲ್ಲಿ ವರ್ಕೌಟ್ಸ್ ಇದೆ, ನೀವು ಇದನ್ನ ಮನೆಯಲ್ಲಿ ಮಾಡಿ. ಹಾಗೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ವರ್ಕೌಟ್ಸ್ನು ನೀವು ಮಾಡಿ, ಹಾಗೆ ಸಬ್ಮಿಟ್ ಮಾಡಿ. ಇಲ್ಲೆಲ್ಲ ಕ್ವಶನ್ಸ್ ಇದ್ದಾವೆ, ಇದಕ್ಕೂ ಕೂಡ ನೀವು ಆನ್ಸರ್ ಮಾಡಿ. ಥ್ಯಾಂಕ್ ಯು.